ತಾಲೂಕಿನ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರ ಅಲಕಾಪುರ ಗ್ರಾಮದ ಶ್ರೀ ಚೆನ್ನಸೋಮೇಶ್ವರ ರಥೋತ್ಸವದ ಅಂಗವಾಗಿ ನೆರೆದಿರುವ ದನಗಳ ಜಾತ್ರೆ ವೀಕ್ಷಿಸಿ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ಕೃಷಿ ಚಟುವಟಿಕೆಯಲ್ಲಿ ಯಾಂತ್ರೀಕರಣ ಬಂದ ಬಳಿಕ ಎತ್ತುಗಳಿಂದ ಕೃಷಿ ಚಟುವಟಿಕೆಯನ್ನ ಮಾಡುವುದು ವಿರಳವಾಗಿದೆ. ಆದರೂ ಸಹ ನಮ್ಮ ಹಿರಿಯ ರೈತರು ಕೃಷಿ ಸಂಸ್ಕೃತಿಗೆ ಕಟ್ಟುಬಿದ್ದು ಎತ್ತುಗಳನ್ನು ಸಾಕುವ ಹಾಗೂ ಅವುಗಳಿಂದ ಕೃಷಿ ಚಟುವಟಿಕೆಗಳನ್ನು ಮಾಡುವುದನ್ನು ಕಾಣಬಹುದಾಗಿದೆ ಎಂದರು. ರಾಸುಗಳನ್ನು ಸಾಕುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಸಂಕೇತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ಸಕಾಲಕ್ಕೆ ಮಳೆಯಾಗದೆ ಕೃಷಿಯಲ್ಲಿ ನಷ್ಟ ಉಂಟಾಗಿದೆ. ದನಕರುಗಳಿಗೆ ಮೇವು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ದನಕರುಗಳನ್ನು ಸಾಕುವುದು ಸಹ ಕಷ್ಟಕರವಾಗಿದೆ. ಇಂತಹ ಪರಿಸ್ಥಿತಿಯಲ್ಲೂ ನಮ್ಮ ರೈತರು ದನಗಳನ್ನು ಸಾಕಿ ನಮ್ಮ ಕೃಷಿ ಸಂಸ್ಕೃತಿಯನ್ನ ಉಳಿಸಿಕೊಂಡು ಹೋಗುತ್ತಿದ್ದಾರೆ ಎಂದರು. ಚಿಕ್ಕ ಜೋಡಿ ಇರಬಹುದು, ಏನಪ್ಪ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟೆವೇನೋ ಎರಡುವೇನೋ ಅಂತ ನನಗೆ ಭಾಸವಾಗ್ತಾ ಇತ್ತು. ಅಷ್ಟು ಚೆನ್ನಾಗಿ ಜೋಡಿಗಳನ್ನ ಸೆಟ್ ಮಾಡಿದ್ದಾರೆ. ಅಷ್ಟೆಲ್ಲ ಕಷ್ಟಪಟ್ಕೊಂಡು ಜೋಡಿ ಸೆಟ್ ಮಾಡ್ಕೊಂಡು ಮನೇಲಿ ಅಂತ ಎತ್ತುಗಳನ್ನ ತಂದು ಹುಡುಕಿ ತಂದು ಸಾಕ್ತಾ ಇದಾರಲ್ಲ, ಅವ್ರಿಗೊಂದು ದೊಡ್ಡ ನಮಸ್ಕಾರಗಳನ್ನ ಹೇಳ್ತಾ, ಅವರು ಕೂಡ 2,000 ರೂಪಾಯಿನ 3 ಜನ ಬಿಟ್ರೆ ಅವರು ಕೂಡ ಬಂದವರು ಹಂಗೆ ಇರಬಾರ್ದು ಅಂತ ಅವರು ಕೂಡ 2,000 ರೂಪಾಯಿ ಬಹುಮಾನವನ್ನ ಕೊಡ್ತಾ ಇದ್ದೀನಿ. ಅದನ್ನ ನೀವೆಲ್ಲ ಪ್ರೀತಿಯಿಂದ ಸ್ವೀಕರಿಸಬೇಕು. ದುಡ್ಡಿಂದಲ್ಲ, ಇದು ಮಾತ್ರ ನಿಮ್ನ ಎನ್ಕರೇಜ್ ಮಾಡ್ಬೇಕು. ನಿಮ್ಮ ಸಾಕ್ತಾ ಇದ್ರಲ್ಲ, ಅದಕ್ಕೆ ನನ್ನೊಂದು ಸಣ್ಣ ಒಂದು ಕಾಣಿಕೆ ಅಂತ ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಒಬ್ಬ ರೈತನ ಮಗ ಆಗಿ ನಾವು ಎಲ್ಲ ದನ ಕುರಿ ಎಲ್ಲ ಸಾಕಿ ಸಲುಹಿದವರು. ಅದರಿಂದ ಯಾರು ದನ ಕರುಗಳನ್ನ ಸಾಕ್ತಾರೋ ಅವ್ರ ಕಂಡ್ರೆ ನಮ್ಗೆ ಈಗಲೂ ಪ್ರೀತಿ. ಈಗೆಲ್ಲ ದನ ಕರು ಸಾಕುವಂತ ರೈತರೇ ಕಡಿಮೆ ಆಗಿಬಿಟ್ಟಾರೆ ಅಂತ ನೀವೆಲ್ಲ ಸಾಕ್ತಾ ಇದ್ರಿ. ಅದನ್ನ ಇದು ಜಾತ್ರೆಗೆ ತಂದು ಇಲ್ಲಿ ಒಂದು ಜಾತ್ರೆಯಲ್ಲಿ ಭಾಗವಹಿಸಿದಿರಿ, ಈ ಒಂದು ಸ್ಪರ್ಧೆನೂ ಭಾಗವಹಿಸಿದಿರಿ. ಎಲ್ಲರಿಗೂ ಒಂದು ಅಭಿನಂದನೆ ಹೇಳಲಿಕ್ಕೆ ನಾನು ಬೇರೆ ಕಡೆ ಹೋಗ್ಬೇಕಾಗಿದೆ, ಒಂದು ಕಾರ್ಯಕ್ರಮ ಇದೆ, ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ನಿಮಗೆ ಪ್ರೈಸ್ ವಿತರಣೆ ಮಾಡಿಬಿಟ್ಟು ನಾನು ಹೊರಡ್ತೀನಿ. ನಿಮ್ಮ ಸಹಕಾರ ಇರಲಿ. ಎಲ್ಲರಿಗೂ ನಮಸ್ಕಾರ. ತಹಸೀಲ್ದಾರ್ ಕೆಎಂ ಅರವಿಂದ್ ಮಾತನಾಡಿ, ರೈತರು ಸಾವಯವ ಕೃಷಿ ಪದ್ಧತಿಯಲ್ಲಿ ಕೃಷಿಯನ್ನ ಮಾಡುವ ಮೂಲಕ ಗುಣಮಟ್ಟದ ಹಾಗೂ ಉತ್ತಮ ಬೆಳೆಯನ್ನ ಬೆಳೆಯಬಹುದಾಗಿದೆ. ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡುವುದರಿಂದ ಆಹಾರದಲ್ಲಿ ಶಕ್ತಿ ಕುಂದುತ್ತಿದೆ ಎಂದು ಅವರು, ನಾನು ಚಿಕ್ಕವನಾಗಿದ್ದಾಗ ನಮ್ಮ ಮನೆಯಲ್ಲಿ ದನ ಕರುಗಳನ್ನು ಸಾಕುತ್ತಿದ್ರು. ಆದರೆ ಇದೀಗ ಯಾಂತ್ರೀಕರಣ ಪದ್ಧತಿಯಿಂದ ಎತ್ತುಗಳಿಂದ ಬೇಸಾಯ ಮಾಡುವ ರೈತರು ವಿರಳವಾಗಿದ್ದಾರೆ ಎಂದರು. ನಾನು ಜಾತ್ರೆಗೆ ಹೋಗ್ತಿದ್ದೆ, ಈ ತರ ಜಾತ್ರೆ ನಡೆಯೋದು. ಅದರಲ್ಲಿ ನಮ್ಮ ಬ್ರದರ್ ಟೆಂಡರ್ ತಗೊಂಡಿದ್ರು. ಇದಕ್ಕೆ ಏನೋ ಜನಗಳಿಗೆ ಒಂದು ರಾಸಿಗೆ ಇಷ್ಟು ಅಂತ ಇರುತ್ತಲ್ಲ, ಇದಕ್ಕೆ ಟೆಂಡರ್ ತಗೊಂಡಿದ್ರು. ಆಗ ಹೋಗ್ತಿದ್ದೆ, ನೆನಪಾಯ್ತು ಇವತ್ತು ಇಲ್ಲಿ ಬಂದಾಗ. ಇವತ್ತಿನ ದಿನ ರಾಸುಗಳ ಸಂಖ್ಯೆ ಕಮ್ಮಿ ಆಗಿದೆ. ನಮ್ಮ ತಾಯಿಯವ್ರ ಮನೆಯಲ್ಲೇ ಸುಮಾರು 40ರಿಂದ 45 ರಾಸುಗಳಿತ್ತು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.